ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೆ ನಾವೊಂದು ವಿಷಯ ಏನು ಹೇಳ್ತೀನಪ್ಪ ಅಂತಂದ್ರೆ, ಗಾಡಿಗಳನ್ನ ಮಾಡಿ ದುಡಿಸಿ ಕಂತು ಕಟ್ಟ್ರಿ, ನೀವು ಫೈದೆದಾಗಿರ್ರಿ. ಆದರೆ ಏನು ಮಾಡ್ತಾರೆ ಈಗಿನ ಎಲ್ಲ ಹೊಸ ಮಾಲಕರು ಅಂದ್ರೆ ಗಾಡಿಗಳನ್ನ ತೊಗೋತಾರ, ಕಡಿಮೆ ರೇಟಿಗೆ ತೆಳಗೆ ಬಿದ್ದು ಹೊಡಿತಾರೆ, ಮತ್ತು ರೈತರಿಗೂ ಲಾಸ್ ಮಾಡ್ತಾರೆ, ತಾವು ಲಾಸ್ ಆಗ್ತಾರೆ. ಯಾಕಂದ್ರೆ ರೇಟ್ ಕಡಿಮೆ ಮಾತಾಡಿರ್ತಾರೆ. ಫುಲ್ ಕೆಲಸ ಮಾಡ್ರಿ ಅಂದ್ರೆ ಮೈ ಮೇಲೆ ಬರ್ತೈತಿ, ಗಾಡಿಗಳು ಡೀಸೆಲ್ ಹೆಚ್ಚಿ ಸುಡ್ತಾವ ಅಂತೇಳಿ ಅವ್ರ ಗಾಡಿ ಸರಿ ಹೊಡಂಗಿಲ್ಲ, ಹೆಸರು ಕೆಡಿಸ್ಕೋತಾರೆ. ನಾ ಏನತ್ತೀನಿ, ರೇಟು ಪದ್ಧತಿ ಮಾತಾಡ್ರಿ, ಕೆಲಸನೂ ಪದ್ಧತಿ ಮಾಡಿರಿ, ರೈತಿಗೆ ಕೆಲಸನೂ ಚಲೋ ಪದ್ಧತಿ ಮಾಡಿಕೊಡ್ರಿ, ನಿಮ್ಮ ಗಾಡಿ ನೀವು ಪದ್ಧತಿ ಇಟ್ಕೋರಿ. ಯಾಕೆ ಮೈ ಮೇಲೆ ಹಾಕೊಂಡು ರೇಟ್ ಕಡಿಮೆ ಮಾಡಿ ಲಾಸ್ ಮಾಡ್ಕೊಂಡು ಕಂತು ಕಟ್ಟೋಕ್ಕಾಗಲಾರ್ದ ಹೈರಾಣಾಗಿ ಯಾಕೆ ಗಾಡಿಗಳನ್ನ ಮಾರಾಟ ಮಾಡೋಕ್ಕೆ ನಿಂದಿರ್ತೀರಿ? ಏನು ಮಾಡಿರಿಪ್ಪ ಅಂತಂದ್ರೆ ಶಿಸ್ತಾಗಿ ದುಡಿರಿ, ಒಳ್ಳೆ ಟೈರ್ ಇಟ್ಕೋರಿ ಗಾಡಿ ಮ್ಯಾಗ. ಅವಂಗೊಂದು 2-3 ಸಾವಿರ ರೂಪಾಯಿ ಪಗಾರ ಹೆಚ್ಚಿಗೆ ಕೊಡ್ರಿ, ಆದ್ರೆ ಚಲೋ ಟೈರ್ ತೊಗೊಂಬರ್ರಿ. ಈಗ ನೀವು ಕಡಿಮೆ ರೇಟ್ ಮಾಡಿಕ್ರಿಂದ ಸಸ್ತ ಸಾದಾ ಟೈರ್ ತಂದು ಅವು ಎಲ್ಲರ ಖದ್ಯಾಗ ಗಾಡಿ ಹಾಕಿ ನೆಟ್ ಕೆಲಸ ಮಾಡೋಕೆ ಬರಲಾರ್ದ ರೈತರ ಕೈಲಿ ಬಸ್ಕೊಂಡು ಗಾಡಿದು ಏನರ ಒಂದು ಮುರಿದಪ್ಪ ಅಂತಂದ್ರೆ ಎಲ್ಲ ಅಲ್ಲೇ ಬರ್ತೈತಿ. ಅದಕ್ಕೆ ತುಟ್ಟಿದ್ರು ಟೈರ್ ತೊಗೊರಿ, ಸೀನಿಯರ್ ಟೈರ್, ಹಳಿ ಟೈರ್ ತೊಗೊರಿ. ಹಳಿ ಟೈರ್ಗಳು ಸಿಗ್ತಾರೆ, ಇಷ್ಟೇನ ಅವ್ರಿಗೆ 1,000-2,000 ಪಗಾರ ಹೆಚ್ಚು ಕಮ್ಮಿ ಕೊಡಬೇಕಾಗ್ತೈತಿ. ಅವ್ರ ವ್ಯವಸ್ಥೆ ಇರ್ತೈತಿ. ದಿನ ಒಂದು 10, 20, 50, 100 ಚಾ ಪಾನಿ ಖರ್ಚು ನೋಡ್ಕೋಬೇಕಾಗ್ತೈತಿ. ಮಾಡಿರಿ, ಅವ್ರ ವ್ಯವಸ್ಥೆ ಮಾಡಿರಿ. ಯಾಕಂದ್ರೆ ನಿಮ್ಮ ಗಾಡಿ ಮ್ಯಾಗ ಅವ್ರು ದುಡಿದಿರ್ತಾರೆ. ನೀವು ಡ್ರೈವರ್ಗಳಿಗೆ ರೆಸ್ಪೆಕ್ಟ್ ಕೊಡ್ರಿ. ಅವ್ರ ಡ್ರೈವರ್ಗಳಂತ ಮನೆ ಮನುಷ್ಯನಂಗೆ ಇಟ್ಕೋರಿ. ಅವನೊಬ್ಬ ದೋಸ್ತ ಅಂತ ತಿಳ್ಕೊರಿ, ಒಬ್ಬ ಅಣ್ಣ ಅಥವಾ ಒಬ್ಬ ತಮ್ಮನಂಗೆ ತಿಳ್ಕೊರಿ. ಅವೇನೈತಿ, ಅವನು ಗಾಡಿ ಏನೈತಿ ನಂದು ಸ್ವತಃ ನಂದೇ ಐತಿಪ್ಪ ಅನ್ನೋ ಥರ ದುಡಿದ್ರಿಂದ ನಿಮ್ಮನ್ನು ಕಾಯ್ತಾನೆ, ನಿಮ್ಮ ಗಾಡಿನೂ ಕಾಯ್ತಾನೆ, ಚಲೋ ಹಂಗೆ ದುಡಿತಾನೆ. ದಯವಿಟ್ಟು ನಾ ಹೇಳುವ ಮಾತು ನಿಮ್ಗೆ ಅರ್ಥ ಆಗಿರ್ಬೇಕಂತ ಅನ್ಕೋತಾನ. ಆದ್ರೆ ನಾ ಏನು ಬಿಲ್ಡಪ್ ಕೂಡ ಅದಂತ ತಿಳ್ಕೊಬೇಡ್ರಿ. ನನ್ನ ನಿಜ ಜೀವನ ಹೇಳತ್ತಾನ. ಈ ಸದ್ಯ ಒಂದು ಊರಾಗ ಒಂದು 10-12 ಗಾಡಿ ಇತ್ತು ಅಂದ್ರೆ ಒಬ್ಬ ಹೆಂಗೆ ಹೊಡಿತಾನೆ, ಒಬ್ಬ 900 ಹೊಡಿತಾನೆ, ಒಬ್ಬ 950 ಹೊಡಿತಾನೆ, ಒಬ್ಬ 700 ಹೊಡಿತಾನೆ, ಒಬ್ಬ 750 ಹೊಡಿತಾನೆ. ಈ ಥರ ಮಾಡ್ತಾರೆ. ರೈತರ ಏನು ಮಾಡ್ತಾರೆ, ಸೀನಿಯರ್ ಹಳಿ ರೈತರು ಇದ್ರಪ್ಪ ಅಂದ್ರೆ ಅವ್ರು ಏನಂತಾರೆ, ಕೆಲಸ ನೋಡ್ತಾರೆ. ಆದರೆ ಹೊಸ ರೈತರು ಏನಾಗ್ತೈತಿ, ಅವರ ರೇಟ್ ನೋಡ್ತಾರೆ. ಆದರೆ ನೀವು ಕಡಿಮೆ ರೇಟ್ ಮಾಡಿ ಹೋಗಿ ಪಾಪ ಹೊಸ ರೈತರಿಗೆ ಏನೂ ಗೊತ್ತಿರೋಂಗಿಲ್ಲ, ಯಾಕಾಡ್ರಿ ಟೈಮ್ ಪಾಸ್ ಮಾಡಿ ಹರಕ್ಕೆ ಬರೋಕ್ಕೆ ಕೆಲಸ ಮಾಡ್ಕೊಂಡು ಬಂದ್ರಿ ಅಂದ್ರೆ ಅವ್ರಿಗೆ ಮುಂದೋಗಿ ಸಮಸ್ಯೆ ಆಗ್ತೈತಿ. ದಯವಿಟ್ಟು ರೈತರಿಗೆ ಗೊತ್ತಾಗಲಿ ಬಿಡಲಿ ಅದು ಬೇರೆ ವಿಷಯ. ನಮ್ಮ ಭಕ್ತಿ ನಾವು ದುಡಿಯೋದು ನಮ್ಮ ಸಂಗಾಟ ಇರಬೇಕು, ನಮ್ಮ ನಿಯತ್ತು ನಮ್ಮ ಸಂಗಾಟ. ಅದಕ್ಕೆ ಏನು ಮಾಡಿರಿ, ಎಲ್ಲ ಯಾವುದೇ ಊರಾಗಿರಲಿ ಎಲ್ಲ ಬಾಂಧವರು ಒಂದೇ ಕೂಡಿ ಒಂದೇ ರೇಟ್ ಮಾತಾಡಿ ರೈತರ ಕೆಲಸ ಚಲೋ ಮಾಡಿರಿ. ಸಾದಾ ಡ್ರೈವರ್ ಇರ್ತಾನೆ, ದಯವಿಟ್ಟು ಸಾದಾ ಹೆಂಗಾಗಿರ್ತಾನಪ್ಪ ಅಂತಂದ್ರೆ ಅವ ಭಾಳ ಜನ ಗಾಡಿ ಕಲೀಲಾರ್ದಕ್ಕೆ ಸಾದಾ ಆಗಿರ್ತಾನೆ. ಅದಕ್ಕೆ ನಾ ಏನಂತಾನೆ, ನೀವು ಹೆಲ್ಪರ್ಕಿ ಮಾಡಾಗೆ ಏನಂತಿ ಒಂದು ಪದ್ಧತಿ ಒಂದು 2-3 ವರ್ಷ ಗಾಡಿ ಕಲಿತು ಎಲ್ಲ ಕೆಲಸ ನಿಮಗೆ ಬರ್ತೈತಿ ಅಂತೇಳಿ ಕನ್ಫರ್ಮ್ ಆದ್ಮ್ಯಾಗ ಡ್ರೈವರ್ ಆಗ್ರಿ. ಅವಾಗೇನೈತಿ, ರೈತರು ನೀವು ಯಾವುದೇ ಕೆಲಸ ರೈತರ ಕೆಲಸ ಮಾಡೋಕ್ಕೋರಿ ನೀವು ಪರ್ಫೆಕ್ಟ್ ಮಾಡ್ಬೋದು. ನೀವು ಏನು ಮಾಡ್ತೀರಪ್ಪ ಅಂತಂದ್ರೆ, ಈಗಿನ ಹೆಲ್ಪರ್ಗಳು ಏನು ಮಾಡ್ತಾರೆ, ಪಟ್ಟನೆ 6 ತಿಂಗಳದಾಗ ಗಾಡಿ ಕಲಿತು ಟೈರ್ ಚಾನ್ಸ್ ತೊಗೊಂಡ್ಬಿಡ್ತಾರೆ. ಮುಂದೆ ಒಂದು ಹೊಂಡ ಹೊಡಿಲಕ್ಕೆ ಹೋಗ್ರಿ, ಅಡಚಣೆ ಆಗಿಲ್ಲರಿ ಒಂದು ಒಡ್ಡ ಹಾಕ್ಲಕ್ಕೆ ಹೋಗ್ರಿ, ಏನ್ರಿ ಮಾಡೋಕ್ಕೋರಿ. ಯಾಕೆ ಅವ್ರು ಸೆಟ್ ಆಗಂಗಿಲ್ಲ, ಯಾಕಂದ್ರೆ ಅವ್ರು ಕಲ್ತಿರಂಗಿಲ್ಲ, ಪಗಾರ ವಿಷಯ ಮಾಡ್ತಾರೆ. ನಾ ಏನಂತ ನೀವು ಚಲೋ ಡ್ರೈವರ್ ಆಗಿ ನೀವು ಹೆಸರು ಮಾಡ್ಕೊಂಡ್ರಿ ಅಂದ್ರೆ ಒಡ್ಡನೂ ಪದ್ಧತಿ ಹಾಕ್ಬೋದು, ಕೆಲಸನೂ ಚಲೋ ಮಾಡ್ಬೋದು. ಅಂದ್ರೆ JCBಲಿ ಏನೇನು ಮಾಡಬೇಕಲ್ಲ ಅದನ್ನೆಲ್ಲ ಮಾಡೋ ಥರ ಬೆಳಿಬೇಕು. ಅಂದಾಗ ಏನೈತಿ, ಅದಕ್ಕೆ ಸಾರ್ಥಕ ಐತಿ. ದಯವಿಟ್ಟು ನಾ ಇಷ್ಟೇ ಏನು ಹೇಳೋದಪ್ಪ ಅಂತಂದ್ರೆ, ನಮ್ಮ ರೈತರಿಗೆ ನೀವು ಲಾಸ್ ಮಾಡೋಕೆ ಹೋಗ್ಬೇಡ್ರಿ. ರೈತರು ನೆನಪಿ ಇನ್ನು ನಿಮ್ಮ ಗಾಡಿದ ಒಂದು 10 ರೂಪಾಯಿ ಬಾಡಿಗೆ ಕಡಿಮೆ ಕೊಟ್ಟರು ತಗೋರಿ, ಅದ್ರ ದಯವಿಟ್ಟು ರೈತರಿಗೆ ಲಾಸ್ ಮಾಡಬೇಡ್ರಿ. ಅಂತ ಡ್ರೈವರ್ಗಳ್ಗೊಂದು ಸಜೆಷನ್ ಏನು ಕೊಡ್ತೀನಿ, ನಿಮಗೆ ಕೆಲಸ ಆಗಂಗಿಲ್ಲ, ಹಾರ್ಡ್ ಐತಿ, ಬಿರುಸೈತಿ, ಗೊತ್ತಾಯ್ತಿಲ್ವ, ರೈತರಿಗೆ ಹೇಳ್ರಿ, ಮಾತಾಡ್ರಿ, ಇದು ಬಿರುಸೈತಿ, ಹಾರ್ಡ್ ಐತಿ, ಆಗಂಗಿಲ್ಲ ಅಂತೇಳಿ. ಹಾಗೆ ಏನೈತಿ, ನಿಮ್ಮ ಹವಾ ಮಾಡ್ಕೊಳ್ಳೋ ಸಂಬಂಧ ಹೋಗಿ ಎಲ್ಲಿರೇ ಒಂದು ಹಾಕಿ ಹಲ್ಲು ಮುರಿದು ಬೋಲ್ಟ್ ಮುರಿದು ಈ ಥರ ದಯವಿಟ್ಟು ಮಾಡೋಕೆ ಹೋಗ್ಬೇಡ್ರಿ. ಏನಾಗ ಕೆಲಸ ಚಾಲೂ ಐತಿ, ಈ ಸೀಸನ್ ಕಾಲಿಡಾತಿದ್ದೀವಿ ಹೊಸದಾಗಿ. ನಾನು ನಿಮ್ಗೆ ಮತ್ತೆ ಮುಂದಿನ ವಿಡಿಯೋದಾಗ ಯಾವ ಥರ ಕೆಲಸ ನಡೀತೈತಿ, ಯಾವ ಥರ ಕೆಲಸ ಮಾಡಬೇಕು ಇದನ್ನೆಲ್ಲ ನಾನು ಹಂಗೆ ಕಮೆಂಟ್ ಮಾಡ್ಕೊತಿರ್ತಾನು, ವಿಡಿಯೋ ಮಾಡ್ಕೊತಿರ್ತಾನು ಅಂತ. ನೀವು ನೋಡಿರಿ ನನ್ನ ವಿಡಿಯೋಕ್ಕೆ ನೀವು ಕಮೆಂಟ್ ಮಾಡಿರಿ, ನೀವು ವಿಡಿಯೋ ಮಾಡಿರಿ, ನಿಮ್ಮ ಕೆಲಸಗಳು ಹೆಂಗೆ ತಿಳಿಸ್ರಿ. ಈ ಥರ ನಡೆದೈತಿ. ಒಟ್ಟು ರೈತರನ್ನೇನೈತಿ ಲಾಸ್ ಮಾಡೋಕೆ ಹೋಗ್ಬೇಡ್ರಿ. ಯಾವ ರೈತರಿಗೆ ಗೊತ್ತಾಗಂಗಿಲ್ಲ ಕೆಲಸ, ಅವ್ರಿಗೆ ಹೇಳ್ರಿ, ಈ ಥರ ಮಾಡಿರಿ, ಈ ಥರ ಮಾಡಿದರೆ ಈ ಥರ ಫೈದೆ ಆಗ್ತಂತ ಹೇಳ್ರಿ. ನೀವು ಒಟ್ಟು ಟೈಮ್ ಹೆಚ್ಚಿಗೆ ಮಾಡೋ ಸಲುವಾಗಿ ರೈತರಿಗೆ ಲಾಸ್ ಮಾಡೋಕೆ ಹೋಗ್ಬೇಡ್ರಿ. ಇದೇ ನನ್ನೊಂದು ಸಜೆಷನ್ ನಾನು ನಿಮ್ಗೆ ಕೂಡ ಹತ್ತೀನಿ. ಆಯ್ತು, ಊಟದ ಟೈಮ್ ಆಗೈತಿ, ನಾವು ಮನೆಗೆ ಹೊಂಟಿದ್ದೀವಿ. ಬಾಯರ್ ಸಾಹೇಬರು ಗಾಡಿ ಬಂದು ಮಾಡ್ತಾರೆ. ನಾನು ಮತ್ತೆ ಮುಂದಿನ ವಿಡಿಯೋದಾಗ ನಿಮ್ಗೆ ಮತ್ತೆ ಏನು ನಡೆದೈತಿ ನಮ್ಮ ಕೆಲಸ ವಿಡಿಯೋ ಹಾಕ್ತಿರ್ತೀನಿ. ಹಂಗೆ ನಮ್ಮ ವಿಡಿಯೋನೇ ನೀವು ನೋಡ್ಕೋತೀರಿ. ನಮಸ್ಕಾರ.